CR ನಂಬರ್ 696/2024 ತಾವರೆಕೆರೆ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ವರ್ಸಸ್ ಸಮರ್ಥ್. ಸಮರ್ಥ್, ಇವರ ತಾವರೆಕೆರೆ ರಿಂಗ್ ರೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಡಿಸೆಂಬರ್ 22ನೇ ತಾರೀಕು ರಾತ್ರಿ ಸರಿಸುಮಾರು 12:30ಕ್ಕೆ ಒಂದು ಆಕ್ಸಿಡೆಂಟ್ ನಡೆದಿದೆ. ಆಕ್ಸಿಡೆಂಟ್ ಅಲ್ಲಿ ಒಬ್ಬರು ಪ್ರಾಣ ಕಳ್ಕೊಂಡಿದ್ದಾರೆ, ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಕಾರನ್ನು ನಿಲ್ಲಿಸದೆ ಆಕ್ಸಿಡೆಂಟ್ ಆದವರಿಗೆ ಯಾವುದೇ ಸಹಾಯನೂ ಮಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಹಾಗಾಗಿ ಅವರ ವಿರುದ್ಧ ಸೆಕ್ಷನ್ 279, 304A, 338 ಕಾನೂನು ಪ್ರಕಾರ ತಾವರೆಕೆರೆ ಪೊಲೀಸ್ನವರು ಕೇಸ್ನ ಫೈಲ್ ಮಾಡಿದ್ದಾರೆ. ಆರೋಪಿನ ಅರೆಸ್ಟ್ ಮಾಡಿ FIR ರಿಜಿಸ್ಟರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಆರೋಪಿಯ ಮೊದಲನೇ ಹೇಳಿಕೆನ ನಾನೀಗ ತಗೋತಾ ಇದ್ದೀನಿ ಇವರನ್ನ. ಹೇಳಿ ಸಮರ್ಥ್, ಆ ರಾತ್ರಿ ಅಲ್ಲೇನು ನಡೀತು? ಅವತ್ತು ರಾತ್ರಿ ನಾನು ಮಾಧವ್ ಅವ್ರ ಮನೆಯಿಂದ ಕಾರ್ ತಗೊಂಡು ಹೋದೆ. ತಾವರೆಕೆರೆ ಹತ್ರ ಹೋಗಬೇಕಾದ್ರೆ ನನ್ನ ಕಾರ್ ಎದುರಿಗೆ ಇಬ್ಬರು ವ್ಯಕ್ತಿಗಳು ಇದ್ದಕ್ಕಿದ್ದಾಗೆ ಬಂದರು. ನೋಡ್ತಿದ್ದ ಹಾಗೆ ನಾನು ಅವ್ರಿಗೆ ಗುದ್ಬಿಟ್ಟೆ. ಕಾರ್ ತುಂಬ ಸ್ಪೀಡಾಗಿದ್ದಿದ್ದ ಕಾರಣ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಅಲ್ಲಿ ಏನಾಗ್ಬೋದು ಅಂತ ಭಯಪಟ್ಟು ಅಲ್ಲಿಂದ ಹೊರಟ್ಬಿಟ್ಟೆ. ಅಂದರೆ ಆ ಆಕ್ಸಿಡೆಂಟ್ ಮಾಡಿದ್ದು ನೀವೇ ಅಂತ ಒಪ್ಕೋತಾ ಇದ್ದೀರಾ? ಹೌದು, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ರೇ ಸ್ವಾಮಿ, ನೀವು ಹೋಗೋದ್ರ ಬದಲು ಆ ದತ್ತನಾದರೂ ಹೋಗಿದ್ದಿದ್ರೆ ನಾನು ಸಾಯೋವರೆಗೂ ಈ ಮನೆ ನಂದು ಅನ್ನೋ ಥರ ಖುಷಿಯಾಗಿರ್ಬೋದಾಗಿತ್ತಲ್ಲ. ಆ ಯಪ್ಪ ಎಲ್ಲಿಸ್ಬೇಕು ಸಾಯ್ತಾನೆ, ಗಟ್ಟಿ ಪಿಂಡ ಅದು. ಏನೇ ಹೇಳಿ ರವೀಂದ್ರ ಅವರೇ, ಯಾವುದನ್ನೇ ಅನುಭವಿಸ್ಬೇಕಾದ್ರೂ ಹಣೆ ಬರ ಚೆನ್ನಾಗಿರ್ಬೇಕು. ಹೌದು, ಈ ಸಮರ್ಥ ಮಧ್ಯರಾತ್ರಿನಲ್ಲಿ ಕಾರ್ ತಗೊಂಡು ಯಾಕೆ ಹೋದ? ಏನಿರ್ಬೋದು ಅಂಥ ಕೆಲಸ? ಹೋದ ಆಕ್ಸಿಡೆಂಟ್ ಮಾಡಿ, ಅದು ತಾತನಿಗೆ ಮಾವನಿಗೆ ಆಸ್ಪತ್ರೆಗೂ ಸೇರಿಸ್ದೇ ಇರೋಷ್ಟು ಕಟ್ಕನ ಅವನು. ಡ್ರೈವಿಂಗಲ್ಲಿ ಪಂಟ ಅವನು. ಆದರೂ ಯಾರು ಮಾಡಿರ್ಬೋದು ಆಕ್ಸಿಡೆಂಟ್ನ? ಅಲ್ಲ, ಇವರು ಶಾರ್ವರಿ ಅವರು ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ರು, ದತ್ತನ್ನ ರವೀಂದ್ರನ ಫಾಲೋ ಮಾಡ್ಕೊಂಡು ಹೋಗು ಅಂತ. ನಾನು ಫಾಲೋ ಮಾಡ್ಕೊಂಡು ಹೋದೆ. ಇವ್ರು ಎಲ್ಲಿ ಹೋದ್ರು, ಏನು ಮಾಡಿದ್ರು, ಎಲ್ಲ ವಿಚಾರನೂ ನಾನು ಶಾರ್ವರಿಗೆ ಹೇಳಿ ಮನೆಗೆ ವಾಪಸ್ ಬಂದ್ಬಿಟ್ಟೆ. ಅಲ್ಲೇ ಇದ್ದಿದ್ದಿದ್ರೆ ಈ ಆಕ್ಸಿಡೆಂಟ್ ಹೆಂಗಾಯ್ತು ಅಂತಾದ್ರೂ ನೋಡ್ಬೋದಾಗಿತ್ತು. ಅಲ್ಲ, ನಾನು ಎಲ್ಲ ವಿಚಾರನೂ ಶಾರ್ವರಿಗೆ ಹೇಳಿದ ಮೇಲೆ ಶಾರ್ವರಿ ಏನಾದ್ರು ಯುವರ್ ಆನರ್, ಸಮರ್ಥ್ ಅವರು ಆಕ್ಸಿಡೆಂಟ್ ತಾನೇ ಮಾಡಿದ್ದಾಗ ಒಪ್ಕೊತಿದ್ರು, ಯಾವುದೋ ಬಲವಂತವಾದ ಒತ್ತಡಕ್ಕೆ ಸಿಲುಕಿ ಒಪ್ಕೊಂಡಿದ್ದಾರೆ ಅಂತ ನನಗನ್ನಿಸ್ತಿದೆ. ಹಾಗಾಗಿ ಅವರು ಆಕ್ಸಿಡೆಂಟ್ ಮಾಡಿಲ್ಲ, ನಿರಪರಾಧಿಗಳು ಅಂತ ಸಾಬೀತು ಮಾಡೋದಕ್ಕೆ ನನಗೆ ಅವಕಾಶ ಕೊಡಬೇಕು ಸ್ವಾಮಿ. ಪ್ರೊಸೀಡ್.
ಥ್ಯಾಂಕ್ ಯು ಯುವರ್ ಆನರ್. ದತ್ತ, ಹೇಳಿ ದತ್ತ ಅವರೇ, ಅವತ್ತು ಏನು ನಡೀತು ಅಂತ. ಆ ಹೊತ್ತು ನಾನು ನನ್ನ ಬೀಗರು ರವೀಂದ್ರ ಅವರು ಯಾವುದೋ ಕೆಲಸದ ಮೇಲೆ ತಾವರೆಕೆರೆಗೆ ಅಂತ ಹೋಗಿದ್ವಿ. ಕೆಲಸ ಮುಗಿಸ್ಕೊಂಡು ಮತ್ತೆ ವಾಪಸ್ಸು ಬಸ್ ಸ್ಟ್ಯಾಂಡಿಗೆ ಬರೋ ಹೊತ್ತಿಗೆ ತುಂಬ ಲೇಟ್ ಆಗಿ ಹೋಗಿತ್ತು. ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ಯಾವುದೋ ಒಂದು ಕಾರು ಬಂದು ಡಿಕ್ಕಿ ಹೊಡೀತು. ನಾನು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟೆ. ಏನಾಯಿತು ಅಂತ ನಂಗೆ ಗೊತ್ತಿಲ್ಲ. ಪ್ರಜ್ಞೆ ಬಂದಾಗ ನಾನು ಆಸ್ಪತ್ರೆಯಲ್ಲಿದ್ದೆ. ಆದರೆ ಆಕ್ಸಿಡೆಂಟಲ್ಲಿ ನಮ್ಮ ಬೀಗರು ಅಲ್ಲೇ ಸ್ಪಾಟ್ ಡೆತ್ ಅಂತ ಗೊತ್ತಾಯಿತು. ಹಾಗಿದ್ರೆ ಆಕ್ಸಿಡೆಂಟ್ ಯಾರು ಮಾಡಿದ್ದು ಅಂತ ನಿಮಗೆ ಗೊತ್ತಾಯ್ತಾ? ಇಲ್ಲ ಸರ್, ಆ ಗಾಬರಿನಲ್ಲಿ ನನಗೇನು ಗೊತ್ತಾಗಲಿಲ್ಲ. ಹಾಗಿದ್ರೆ ನಿಮ್ಮ ಮೊಮ್ಮಗನೇ ಆಕ್ಸಿಡೆಂಟ್ ಮಾಡಿದ್ದಾನೆ ಅಂತ ನಂಬ್ತೀರಾ? ಹಾಗೆ ಅಂತ ಅವನೇ ಹೇಳಿದಾನಲ್ಲ. ಅವನು ಹೇಳಿದ್ಮೇಲೆ ನಾನು ಇಲ್ಲ ಅಂತ ಹೇಗೆ ಹೇಳಿ? ಕೂತ್ಕೋ. ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಭಯ ಪಡಬೇಡ, ಏನೂ ಆಗಲ್ಲ. ಅವರೆಲ್ಲರೂ ಬಂದಾಗ ನಾನೇ ಹೇಳ್ತೀನಿ, ನೀನೇ ಅವ್ರನ್ನ ವೆಲ್ಕಮ್ ಮಾಡುವಂತೆ. ಅದಕ್ಕೆ ನೀವಿಲ್ಲೇ ನನ್ನ ಜೊತೆನೇ ಇರ್ತೀರಾ ಪ್ಲೀಸ್? ನಂಗೆ ಒಬ್ಬಳೇ ಇರಕ್ಕೆ ಭಯ ಆಗ್ತಾ ಇದೆ. ಸಮರ್ಥ ಅಣ್ಣಂಗೆ ಎಲ್ಲಿ ಶಿಕ್ಷೆ ಆಗ್ಬಿಡುತ್ತೋ ಅಂತ ಭಯ ಪದೇ ಪದೇ ಕಾಡ್ತಾ ಇದೆ. ಹಾಗೆಲ್ಲ ಏನೂ ಆಗಲ್ಲ ನಿಧಿ. ಅವಿ ಮಾವ ಎಲ್ಲರೂ ಇದಕ್ಕೋಸ್ಕರನೇ ಓಡಾಡ್ತಿರೋದಲ್ವಾ. ಅವ್ರಿಗೆ ಶಿಕ್ಷೆ ಆಗಬಾರ್ದು ಅಂತಲೇ ನಮ್ಮೆಲ್ಲರೂ ಆಸೆ. ಆದರೆ 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 ಏನದಕ್ಕೆ? ಆದರೆ ಆಕ್ಸಿಡೆಂಟ್ ಮಾಡಿದ್ದು ಸಮರ್ಥ ಯಾಕೆ ಒಪ್ಕೊಂಡ್ರು? ಅವತ್ತು ಇಡೀ ರಾತ್ರಿ ನಮ್ಮ ಮನೇಲೇ ಇದ್ರು. ಆದರೂ ಯಾಕೆ ಸುಳ್ಳು ಹೇಳ್ತಿದ್ದಾರೆ? ಅದಕ್ಕೆ ಅದು ಸಮರ್ಥ ಅಣ್ಣ ಆಯಿತು, ಏನಾಗುತ್ತೆ ನೋಡೋಣ. ದೇವ್ರ ಮೇಲೆ ನಂಬಿಕೆ ಇಡೋಣ. ನೀನು ಅಳ್ಬೇಡ, ಹಾಗೆ ಸ್ವಲ್ಪ ರೆಸ್ಟ್ ಮಾಡು. ನಿಧಿ ಸಮರ್ಥ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾಳೆ? ಸಮರ್ಥ ಕಂಡ್ರೇ ಆಗಲ್ಲ ಅಂತ ಇದ್ಲು, ಆದರೆ ಈಗ ಅವನನ್ನು ಇಷ್ಟೊಂದು ಹಚ್ಕೊಂಡಿದ್ದಾಳೆ. ಅವನು ಆಚೆ ಬರಬೇಕು ಅಂತ ಒದ್ದಾಡ್ತಿದ್ದಾಳೆ. ನಿಜವಾಗ್ಲೂ ನಿಧಿ ಇಷ್ಟೊಂದು ಬದಲಾಗಿದ್ದಾಳ? ಅದಕ್ಕೆ ಕಾರಣನಾದರೂ ಏನಿರ್ಬೋದು? ಇರೋ ಸತ್ಯ ಏನು ಅಂತ ಅದಕ್ಕೆ ಹೇಳ್ಬಿಡ್ಲ? ನಾನು ಏನು ಮಾಡಲಿ? ಸಮರ್ಥಣ್ಣ, ತುಳಸಿ ದೊಡ್ಡಮ್ಮ ನನಗೋಸ್ಕರ ಎಷ್ಟು ಹೋರಾಟ ಮಾಡ್ತಿದ್ದಾರೆ. ಅಮ್ಮಂಗೆ ಸತ್ಯ ಹೇಳಿ ಈಗಾಗಲೇ ತಪ್ಪು ಮಾಡಿದ್ದೀನಿ. ಮತ್ತೆ ಅದಕ್ಕೆಗೂ ಹೇಳಿದ್ರೆ ನಾನು ಅವ್ರಿಗೆ ಕೊಟ್ಟಿರೋ ಮಾತಿಗೆ ಅರ್ಥನೇ ಇರಲ್ಲ. ನಿಧಿ, ಏನು ಯೋಚನೆ ಮಾಡ್ತಿದ್ಯಾ? ನೀನು ಯಾಕೆ ಇಷ್ಟೊಂದು ಹೆದರಿದ್ಯಾ ಅಂತಲೇ ಗೊತ್ತಾಗ್ತಿಲ್ಲ. ಏನಿಲ್ಲ ಅದಕ್ಕೆ, ನನಗೆ ಕೋರ್ಟು ಪೊಲೀಸು ಅಂದರೆ ತುಂಬ ಭಯ. ಅವರೆಲ್ಲ ಸಮರ್ಥಣ್ಣಂಗೆ ಏನು ಮಾಡಿಬಿಡ್ತಾರೋ ಅಂತ ಹೆದರಿಕೆ ಅಷ್ಟೆ. ಏನು ಮಾಡಲ್ಲ, ಸಮರ್ಥ ತಪ್ಪು ಮಾಡಲ್ಲ ಅಂತ ನಿನ್ಗೆ ನಂಬಿಕೆ ಇದೆ ತಾನೆ? ಹಾಗಿದ್ಮೇಲೆ ಅವರಿಗೆ ಏನು ಶಿಕ್ಷೆನೂ ಆಗಲ್ಲ ಅಂತ ನೀನು ನಂಬಬೇಕು. ನೀನು ರೆಸ್ಟ್ ಮಾಡು, ನಾನು ಇಲ್ಲೇ ಕೂತಿರ್ತೇನೆ. ಆಕ್ಸಿಡೆಂಟ್ ತಾನೇ ಮಾಡಿರೋದಾಗಿ ಸಮರ್ಥ ಒಪ್ಕೋತಿರ್ಬೋದು, ಆದರೆ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಸಾಬೀತು ಮಾಡೋದಕ್ಕೆ ನನ್ನ ಹತ್ರ ಅನೇಕ ಸಾಕ್ಷಿಗಳಿವೆ. ಮೊದಲನೇದಾಗಿ ಮಾಧವರವ್ರನ್ನ ವಿಚಾರಣೆ ಮಾಡೋದಕ್ಕೆ ಕೋರ್ಟ್ ಅನುಮತಿ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ ಸ್ವಾಮಿ. ಪ್ರೊಸೀಡ್. ಕರೆಸಿ.
ಮಾಧವ್, ಹೇಳಿ ಮಾಧವ್ ಅವರೇ, ಸಮರ್ಥ್ ಅವರು ಆಕ್ಸಿಡೆಂಟ್ ತಾನೇ ಮಾಡಿರೋದು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೇನು ಗೊತ್ತಿದೆ? ಇಲ್ಲ ಸರ್, ಸಮರ್ಥು ಆ ಆಕ್ಸಿಡೆಂಟ್ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಆ ಆಕ್ಸಿಡೆಂಟ್ ನಡೆದಿದ್ದ ದಿನ ರಾತ್ರಿ ಸಮರ್ಥ್ ನಮ್ಮ ಮನೇಲೇ ಇದ್ದ. ಅವತ್ತು ನನ್ನ ತಮ್ಮನ ಮಗಳು ನಿಧಿ ಮದುವೆ ತಯಾರಿ ನಡೀತಾ ಇತ್ತು. ಮಾರನೇ ದಿನನೇ ಮದುವೆ ಇತ್ತು. ಹಾಗಿದ್ರೆ ಸಮರ್ಥ್ ಅವತ್ತು ರಾತ್ರಿ ಆಚೆ ಎಲ್ಲಿಗೂ ಹೋಗಿಲ್ಲ, ಮನೆಯಲ್ಲಿ ಮದುವೆ ಕೆಲಸಗಳು ಇದ್ದಿದ್ದರಿಂದ ಬ್ಯುಸಿಯಾಗಿದ್ರು ಅಂತ ಹೇಳ್ತೀರಾ? ಹೌದು ಸರ್, ಅವನು ರಾತ್ರಿ ಇಡೀ ಕೆಲಸ ಮಾಡ್ತಾ ಇದ್ದ. ಆಮೇಲೆ ಅಲ್ಲೇ ಮನೇಲೇ ಮಲಗಿದ್ದ. ಅವನು ಅಲ್ಲಿ ಮಲಗಿರೋದನ್ನ ನಾವೆಲ್ಲರೂ ನೋಡಿದ್ದೀವಿ. ಸಮರ್ಥ್ ಆ ರಾತ್ರಿ ಮನೆಯಿಂದ ಆಚೆ ಹೋಗೇ ಇಲ್ಲ. ಸಮರ್ಥ್ ಅವರು ಅವತ್ತು ಮನೆಯಿಂದ ಆಚೆನೇ ಹೋಗಿಲ್ಲ ಅನ್ನೋದಕ್ಕೆ ಮಾಧವ್ ಅವರೇ ಐ ವಿಟ್ನೆಸ್. ತಾವಿನ್ನು ಹೋಗ್ಬೋದು. ಅವಿನಾಶ್, ಹೇಳಿ ಅವಿನಾಶ್ ಅವರೇ, ಅವತ್ತು ರಾತ್ರಿ ಸಮರ್ಥ್ ಅವರು ಮನೆಯಲ್ಲಿರೋದನ್ನ ನೋಡಿದ್ರಾ? ಹೌದು ಸರ್, ಮದುವೆ ಮನೆ ಆಗಿರೋದ್ರಿಂದ ತುಂಬ ಕೆಲಸಗಳಿತ್ತು. ರಿಟರ್ನ್ ಗಿಫ್ಟು, ಡೆಕೋರೇಷನ್ನು ಇದನ್ನೆಲ್ಲ ಸಮರ್ಥನೆ ಮಾಡಿರೋದು. ಸುಮಾರು ಹೊತ್ತು ಇವನು ಇದನ್ನೇ ಮಾಡ್ತಿದ್ದ. ಅದಾದಮೇಲೆ ಇವನು ಮಲಗಿದ್ದಾನೆ, ಅದನ್ನು ನಾನು ನೋಡಿದ್ದೀನಿ. ಸರಿ, ಥ್ಯಾಂಕ್ ಯು. ನೀವು ಹೊರಡ್ಬೋದು. ನೀವೇನು ಹೇಳ್ತೀರಾ ಅಭಿ ಅವರೇ? ನಾನು ಅಷ್ಟೇ, ಸಮರ್ಥ್ ಮನೇಲಿದ್ದದನ್ನು ನೋಡಿದ್ದೀನಿ. ರಾತ್ರಿ ಕೆಲಸಗಳೆಲ್ಲ ಮುಗಿಸಿ ಅವ್ನು ಮಲಗಿದ್ದನ್ನು ನಾನೇ ನೋಡಿದೆ. ನಾನೇ ಅವನಿಗೆ ರಾತ್ರಿ ಹೋಗಿ ಬ್ಲ್ಯಾಂಕೆಟ್ ಹೊಚ್ಚಿ ಬಂದಿದ್ದೀನಿ. ಹಾಗಿದ್ರೆ ಸಮರ್ಥ್ ಮನೆಯಿಂದ ಆಚೆ ಹೋಗಿಲ್ಲ ಅಂತ ಹೇಳ್ತೀರಾ? ಖಂಡಿತ ಹೋಗಿಲ್ಲ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಓಕೆ, ನೀವಿನ್ನು ಹೊರಡ್ಬೋದು. ಯುವರ್ ಆನರ್, ಈ ಎಲ್ಲ ಸಾಕ್ಷಿಗಳು ಹೇಳೋ ಪ್ರಕಾರ ಸಮರ್ಥ್ ಅವರು ಅವತ್ತು ಮನೆಯಲ್ಲೇ ಇದ್ದಾರೆ. ಮನೆಯಲ್ಲಿದ್ದವರು ತಾವರೆಕೆರೆವರೆಗೂ ಹೋಗಿ ಆಕ್ಸಿಡೆಂಟ್ ಮಾಡಿ ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ? ಅಷ್ಟೇ ಅಲ್ಲ ಯುವರ್ ಆನರ್, ಅವತ್ತು ಸಮರ್ಥ್ ಅವರು ಮನೆಯಲ್ಲೇ ಇದ್ದರು ಅನ್ನೋದಕ್ಕೆ ಅವರ ಪತ್ನಿ ಸಿರಿ ಕೂಡ ಸಾಕ್ಷಿಯಾಗಿದ್ದಾರೆ. ಈ ಲಾಯರ್ ಫೋನ್ ಯಾಕೆ ರಿಸೀವ್ ಮಾಡ್ತಿಲ್ಲ? ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಏನಾಗಿರ್ಬೋದು? ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅತ್ತೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ನಾನೇ ಟೆನ್ಷನಲ್ಲಿದ್ದೀನಿ, ಇವಳ್ದು ಬೇರೆ. ಏನು ಮಾತಾಡಬೇಕು ದೀಪಿಕಾ? ಅದೇನು ಅಂತ ಬೇಗ ಹೇಳು. ಬೇಗ ಹೇಳೋದಾ? ಏನತ್ತೆ, ಅಲ್ಲಿ ನೋಡಿದ್ರೆ ನಿಮ್ಮ ಮಗಳು ಒಂಥರ ಆಡ್ತಿದ್ದಾಳೆ, ಇಲ್ಲಿ ನೀವು ನೋಡಿದ್ರೆ ಟೆನ್ಷನ್ ಆಗಿದ್ದೀರಾ. ಯಾಕತ್ತೆ, ಏನಾಯ್ತು? ಅದನ್ನು ಕೇಳಕ್ಕೆ ಇಲ್ಲಿವರೆಗೂ ಬಂದ್ಯಾ? ಅದಲ್ಲ ಅತ್ತೆ, ನಿಧಿ ಯಾಕಷ್ಟು ಭಯ ಪಡ್ತಿದ್ದಾಳೆ? ಅವಳೇನೋ ತುಂಬ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನೋ ನಡೀತಿದೆ, ಆದರೆ ಅದೇನು ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಷ್ಟೇ. ಆ ಪೂರ್ಣಿ ಕೂಡ ಅದನ್ನು ಕೇಳೋಕ್ಕೆ ಪ್ರಯತ್ನ ಪಟ್ಲು, ಆದರೆ ನಿಧಿ ಏನೂ ಹೇಳಲಿಲ್ಲ ಅತ್ತೆ. ಅವಳು ಏನೋ ಮುಚ್ಚಿಡ್ತಿದ್ದಾಳೆ ಅನ್ನಿಸ್ತಿದೆ. ಮಾತ್ರ ಎಲ್ಲ ಹೇಳ್ಕೋಬೋದು. ಹೇಳ್ಕೊಳಕ್ಕೇನಿದೆ? ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ ದೀಪಿಕಾ. ಅವಳು ಮದುವೆ ನಿಂತಿದ್ದಕ್ಕೆ ಅವಳು ತುಂಬ ಅಪ್ಸೆಟ್ ಆಗಿದ್ದಾಳೆ. ಮನೇಲಿ ಏನೇನೋ ನಡೀತಾ ಇದೆ ಅಂತ ನನ್ನ ಮಗಳಿಗೆ ಶಿಕ್ಷೆ ಕೊಡೋದು ಯಾವ ನ್ಯಾಯ? ಅವಳ ಮನಸ್ಸನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಎಲ್ರಿಗೂ ಅವಳು ಮದುವೆಗಿಂತ ಹೆಚ್ಚಾಗಿ ಪೊಲೀಸು, ಕೋರ್ಟು ಅಂತ ಓಡಾಡ್ತಿದ್ದಾರೆ. ಪೊಲೀಸು, ಕೋರ್ಟು ಅಂದರೆ ಚಿಕ್ಕಂದಿನಿಂದನೂ ಅವಳಿಗೆ ಭಯ. ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡ್ತಿದ್ದಾಳೆ. ಇಲ್ಲ ಅತ್ತೆ, ನಂಗೆ ಬೇರೆ ಏನೋ ಅನ್ನಿಸ್ತಿದೆ. ಅವಳಿಗೆ ಮದುವೆ ನಿಂತೋಗೋದಕ್ಕಿಂತ ಹೆಚ್ಚಾಗಿ ಸಾಕು, ನಾನು ಹೇಳ್ತಿದ್ದೀನಲ್ಲ, ಅವಳ ತಾಯಿ ನಾನು. ಅವಳ ಮನಸ್ಸಿನಲ್ಲಿ ಏನು ಓಡ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ನೀವು ಸುಮ್ಮನೆ ಅವಳನ್ನ ಡಿಸ್ಟರ್ಬ್ ಮಾಡಬೇಡಿ. ಅವಳ ಪಾಡಿಗೆ ಅವಳನ್ನ ಬಿಟ್ಬಿಡಿ. ಅವಳ ಜೊತೆ ಹೆಚ್ಚಾಗಿ ಮಾತಾಡೋದಾಗಲಿ ಏನೇನೋ ಕೇಳೋದಾಗಲಿ ಮಾಡಬೇಡಿ.
ಇನ್ನೊಂದು ಮಾತು, ಈಗ ನೀನು ನನ್ನ ಹತ್ರ ಬಂದು ಹೇಳ್ದ ಹಾಗೆ ಮನೇಲಿ ಬೇರೆ ಯಾರ ಹತ್ರನೂ ಹೋಗಿ ಹೇಳ್ಬೇಡ. ಮೊದಲೇ ಮನೆ ಹುಚ್ಚರ ಸಂತೆ ಆಗಿದೆ. ನನ್ನ ಮಗಳ ಬಗ್ಗೆ ಹೇಳಿದ್ರೆ ಮನೆಯವರೆಲ್ಲರೂ ತಲೆ ಕೆಟ್ಟ ಹಾಗೆ ಆಡ್ತಾರೆ. ಹಾಗಿದ್ರೆ ನಿಧಿ? ನಿನಗೆ ನಿಧಿ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದ್ರೆ ಅವಳನ್ನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗು, ಸುತ್ತಾಡ್ಸು, ಅವಳು ಆರಾಮಾಗಿರೋ ಹಾಗೆ ನೋಡ್ಕೊ. ನಾನು ಅದನ್ನೆಲ್ಲ ಮಾಡದೇ ಇರ್ತೀನ ಅತ್ತೆ. ನಿಧಿ ಬಗ್ಗೆ ನಾನು ತುಂಬ ಕೇರ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್. ನಿನ್ನ ಯೋಚನೆ ಅವಳನ್ನ ಕೇರ್ ಮಾಡೋದ್ರ ಬಗ್ಗೆ ಮಾತ್ರ ಇರಲಿ, ಬೇರೆ ಇನ್ನೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ಅಲ್ಲ ಅತ್ತೆ, ಅವಳ ಮನಸ್ಸಲ್ಲಿ ಮತ್ತೊಬ್ಬರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ತೋರಿಸ್ಬೇಡ ದೀಪಿಕಾ. ಈಗ ನಾನು ಏನು ಹೇಳಿದ್ದೀನೋ ಅದನ್ನಷ್ಟೇ ಮಾಡು. ಈ ಅತ್ತೆಗೆ ಏನಾಯಿತು? ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ? ಅಮ್ಮ ಮಗಳು ಒಂಥರ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಮನೇಲಿ ಏನು ನಡೀತಿದೆಯೋ, ಇವ್ರ ಮನಸ್ಸಲ್ಲಿ ಏನು ಓಡ್ತಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಒಂದು 10 ನಿಮಿಷ ಮಾತಾಡಿದ್ದೀವಿ. ಆ ಸಮಯದಲ್ಲಿ ಅವರು ಮದುವೆ ಕೆಲಸ ತುಂಬ ಇದೆ, ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಅವ್ರು ನನ್ನ ಜೊತೆ 12:40ವರೆಗೂ ಮಾತಾಡ್ತಿದ್ರು. ಅಂದಮೇಲೆ ಅಲ್ಲಿಂದ ತಾವರೆಕೆರೆಗೆ ಹೋಗಿ ಆಕ್ಸಿಡೆಂಟ್ ಮಾಡಿ ಬರೋಕ್ಕೆ ಹೇಗೆ ಸಾಧ್ಯ? ಯಾಕೆಂದರೆ ಮನೆಯಿಂದ ತಾವರೆಕೆರೆಗೆ ಸುಮಾರು ಅರ್ಧ ಗಂಟೆಯಿಂದ 3/4 ಅವರ್ ಜರ್ನಿ ಇದೆ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಸಿರಿ ಅವರು ಸಮರ್ಥ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಾಗ ಸಮರ್ಥ್ ಅವರು ಮನೆಯಲ್ಲೇ ಇದ್ದರು. ಅದೇ ಟೈಮಲ್ಲಿ ತಾವರೆಕೆರೆಯಲ್ಲಿ ಆಕ್ಸಿಡೆಂಟ್ ಆಗಿದೆ. ಹಾಗಾಗಿ ಸಮರ್ಥ್ ಅವರು ಆಕ್ಸಿಡೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಾಕ್ಷಿಗಳ ಮೂಲಕ ಗೊತ್ತಾಗ್ತಾ ಇದೆ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಸಸ್ಟೈನ್ಡ್. ಮಚ್ ಒಬ್ಲೈಜ್ ಯುವರ್ ಆನರ್. ಸಿರಿ ಅವರೇ, ಆಕ್ಸಿಡೆಂಟ್ ಆದ ಸಮಯದಲ್ಲಿ ಸಮರ್ಥ್ ಅವರು ಫೋನಲ್ಲಿ ಮಾತಾಡ್ತಿದ್ರು ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಇದೆಯಾ? ಇದೆ ಸರ್. ಅವ್ರು ಅವತ್ತು ರಾತ್ರಿ ನನ್ನ ಜೊತೆ ಮಾತಾಡ್ತಾ ಇದ್ದಿದ್ದು ಕಾಲ್ ಲಿಸ್ಟ್ ಇದೆ. ಅದ್ರ ಡೀಟೇಲ್ಸ್ ಎಲ್ಲ ನಮ್ಮ ಲಾಯರಿಗೆ ಕೊಟ್ಟಿದ್ದೀನಿ. ಸಾರಿ ಇವರನ್ನ ಮರ್ತಿದ್ದೆ. ದಯವಿಟ್ಟು ಇದನ್ನು ಎವಿಡೆನ್ಸ್ ಆಗಿ ಪರಿಗಣಿಸಬೇಕು. ಅವತ್ತು ರಾತ್ರಿ 12:30 ಗಂಟೆಯಿಂದ 10 ನಿಮಿಷಗಳ ಕಾಲ ಸಿರಿ ಅವರು ಸಮರ್ಥ್ ಅವ್ರ ಜೊತೆ ಫೋನ್ ಕಾಲಲ್ಲಿದ್ದರು ಅನ್ನೋದಕ್ಕೆ ಈ ರಿಪೋರ್ಟಲ್ಲಿ ದಾಖಲಾಗಿದೆ. ಫೋನಲ್ಲಿ ಮಾತಾಡಿರ್ಬೋದು ಯುವರ್ ಆನರ್, ಆದರೆ ಸಮರ್ಥ್ ಅವರು ಫೋನಲ್ಲಿ ಮಾತಾಡುವಾಗ ಅವರು ಮಾಧವ್ ಅವ್ರ ಮನೇಲೇ ಇದ್ರು ಅನ್ನೋದಕ್ಕೆ ಏನ್ ಸಾಕ್ಷಿ? ಅವರು ಕಾರಲ್ಲಿ ಹೋಗ್ತಾನೆ ಮಾತಾಡಿರ್ಬೋದಲ್ವಾ? ಅಥವಾ ಫೋನ್ ಮಾಡಿಕೊಂಡು ಡ್ರೈವ್ ಮಾಡಿರೋದಕ್ಕೆ ಈ ಆಕ್ಸಿಡೆಂಟ್ ಆಗಿರ್ಬೋದು. ಇಂಡೈರೆಕ್ಟ್ ಆಗಿ ಆಕ್ಸಿಡೆಂಟ್ಗೆ ಸಿರಿ ಅವರು ಕಾರಣ ಆಗ್ತಾರೆ. ಇಲ್ಲ, ಅವತ್ತು ಸಮರ್ಥ್ ನನ್ನ ಜೊತೆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಖಂಡಿತವಾಗ್ಲೂ ಡ್ರೈವ್ ಮಾಡ್ತಾ ಇರಲಿಲ್ಲ. ಅವ್ರ ಮನೆಯಲ್ಲೇ ಇದ್ರು. ಅವ್ರ ಮನೆಯಲ್ಲಿ ಇರೋದನ್ನ ನೋಡಿರೋದನ್ನ ಅವರೆಲ್ಲರೂ ಹೇಳಿದ್ರಲ್ಲ. ಅಷ್ಟೇ ಅಲ್ಲ, ಅವ್ರ ಮನೆಯಲ್ಲಿರೋದನ್ನ ಅವ್ರ ತಾಯಿ ಕೂಡ ನೋಡಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಲ್ಲ ಅನ್ನೋದನ್ನ ನಾನು ನಂಬಿದ್ದೀನಿ. ಅವ್ರ ತಾಯಿನೂ ಕೂಡ ಅವ್ರ ಮನೇಲಿರೋದನ್ನ ನೋಡಿದ್ದಾರೆ ಇವರು ಅನ್ನೋದು. ಸರಿ, ಅವ್ರ ತಾಯಿಯವರ ಹೇಳಿಕೆ ತಗೊಳ್ಳಿ.